ಆ ವರ್ಷವೂ ಹೋಗಿದ್ದೆವು. ನಾನು ಸುಮಾರು ಒಂದು 15-20 ಜನ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದರು. ಅನೇಕ ಜನ ವಿದ್ಯಾರ್ಥಿಗಳಿದ್ದರು. ಎಲ್ಲ ತರುಡರು, ಗಟ್ಟಿಗರು, ಒಳ್ಳೆಯ ಬಲಿಷ್ಠರು, ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಂಥವರಿದ್ದರು. ವಯಸ್ಸಾದವರಲ್ಲ ಅಂತ ತಾತ್ಪರ್ಯದಲ್ಲಿ ಹೇಳಿದೆ. ಆಮೇಲೆ ಅತಿ ಚಿಕ್ಕವರು ಅಲ್ಲ, ಗಟ್ಟಿಗರು. ಅಂಥದ್ರೊಳಗೆ ನಾವು ಒಂದು ಸಂಧ್ಯಾವಳಿ ಅಂತ ಒಂದು ಊರು, ಪಂಢರಪುರದ ಹತ್ತಿರದಲ್ಲಿರತಕ್ಕ ಸಂಧ್ಯಾವಳಿ ಗ್ರಾಮ, ಅಲ್ಲಿ ಟೀಕಾರಾಯರಿಗೆ ಆಶ್ರಮವಾಯಿತು ಅಂತ ಹೇಳುವ ಪದ್ಧತಿ ಇರಲಿ. ಆ ಸಂಧ್ಯಾವಳಿ ಗ್ರಾಮದಲ್ಲಿ ನಾವು ಹೋದಾಗ ಅಲ್ಲಿ ನದಿ, ಭೀಮಾ ನದಿ. ಆ ನದಿಯಲ್ಲಿ ನಾವು ಹೋಗಿ ಸಾಯಂಕಾಲದ ಹೊತ್ತು 4 ಗಂಟೆಗೆ ನಾವು ಮಧ್ಯಾಹ್ನ 3:30-4ಕ್ಕೆ ಬಿಟ್ಟದ್ದು, 5ಕ್ಕೆ ಬಂದದ್ದು. ಅಲ್ಲೆಲ್ಲ ನೋಡಿ ಕೂತು ಮಾತಾಡಿ ದೇವರ ಸ್ಮರಣೆ, ಗುರುಗಳ ಸ್ಮರಣೆ ಹೀಗೆಲ್ಲ ಮಾಡಿ ಕಾಲ ಕಳೀತಾ ಇದ್ವಿ. 5:30-6 ಆಯಿತು. ಸ್ವಲ್ಪ ಸಂಜೆ ಆಯಿತು. ಸ್ವಲ್ಪ ಯಾರೋ ಕೆಲವು ಹುಡುಗರು, ಆ ಹುಡುಗನ ಹೆಸರು ಹೇಳೋದಿಲ್ಲ, ಗೊತ್ತಿದ್ದವರಿಗೆ ಗೊತ್ತಿರ್ತದೆ, ಈಸೋದಕ್ಕೆ ಹೋದರು. ಈಸೋದಕ್ಕೆ ಹೋದಾಗ ಅದು ಆ ದಡದವರೆಗೆ ಹೋದರು. ಈಸೋದಕ್ಕೆ ಹೋದಾಗ ಒಬ್ಬ ಹುಡುಗ, ಅವನು ಒಳ್ಳೆಯ ಸಮರ್ಥನಾದವ, ಆದರೆ ಏನು ನೋಡಿ ದೇವರಿಚ್ಛೆ, ಅವನು ಈಸೋದಕ್ಕೆ ಹೋದರೆ ಅವನಿಗೆ ನೀರು ಹೆಚ್ಚಾಗಿ ಬಿಟ್ಟು, ಈಸೋದಕ್ಕೆ ಕಾಲಿನಲ್ಲಿ ಅವನ ಪಂಜ ಉಟ್ಕೊಂಡದ್ದು ಕಾಲಿಗೆ ಸುತ್ತಿಬಿಟ್ಟು, ಕಾಲು ಬಡಿಲಿಕ್ಕಾಗಲಿಲ್ಲ. ಈಸೋದರಲ್ಲಿ ಕಾಲೇ ಮುಖ್ಯ, ಕಾಲು ಬಡಿಲಿಕ್ಕಾಗಲಿಲ್ಲ. ಭಾರೀ ಶ್ರಮವಾಗಿ ಬಿಟ್ಟು ನಾವೆಲ್ಲ ಅವನು ತಮಾಷೆ ಮಾಡ್ತಾ ಇದ್ದಾನೆ ಅಂತ ನಾವು ಈಚೆ ನಿದ್ದವರು ಅಂತ ಇದ್ದೇವೆ. ಅವನು ಕಕ್ಕಾಬಿಕ್ಕಿ ಆಗಿಬಿಟ್ಟಿದೆ, ಕಂಗಾಲಾಗಿದ್ದಾನೆ, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಆಗ ಹೇಳಿದ್ದು ಆಮೇಲೆ ಸೌಂಧ್ಯ ಮಾಡಿದ ಮೇಲೆ ಗೊತ್ತಾಯಿತು, ಏನು ಮಾಡಲಿಕ್ಕಾಗತ್ತೆ, ಏನೂ ಮಾಡಲಿಕ್ಕಿಲ್ಲ. ಯಾಕೆಂದರೆ ಬೋಟು ಆ ಕಡೆಗಿತ್ತು, ಬೋಟು ಆ ಕಡೆಗಿತ್ತು, ಈ ಕಡೆ ನಾವೆಲ್ಲ ಇದ್ದೇವೆ. ಆ ಕಡೆಗೆ ಯಾರೂ ಇಲ್ಲ, ಒಂದು ನರಪೇಳಿ ಇಲ್ಲ, ಒಬ್ಬ ಮನುಷ್ಯ ಇಲ್ಲ, ಅಲ್ಲಿ ಒಬ್ಬ ಮನುಷ್ಯ ಇಲ್ಲ. ಆ ಬೋಟು ಅಲ್ಲಿಂದ ಇಲ್ಲಿ ತರಬೇಕು, ಇಲ್ಲಿಂದ ಸಾಧ್ಯವಿರಲಿಲ್ಲ. ಉಳಿದವರಿಗೆ ಇದು ಸಾಧ್ಯವಿರಲಿಲ್ಲ, ದಾಟಿ ಹೋಗೋದು ಅಷ್ಟು ಭಾಳ ದೂರ ಇತ್ತದು. ಆಯಿತು, ಭಾಳ ತ್ರಸ್ತರಾದ್ವಿ, ಮುಗಿದೋಯ್ತಪ್ಪ, ಗಾನ್ ಕೇಸ್ ಅಂತನ್ನುವಂತೆ ಪರಿಸ್ಥಿತಿ ಬಂತು. ಯಾರೂ ಇಲ್ಲ, ಏನು ಮಾಡಬೇಕು ಅಂದರೆ ಆ ದಂಡೆಗೆ ಹತ್ತಿರ, ಸ್ವಲ್ಪ ಹತ್ತಿರ, ದೂರನೇ ಆದರೂ ಹತ್ತಿರ, ಈ ದಂಡೆಗೆ ಭಾಳ ದೂರ. ಏನು ಮಾಡಬೇಕು? ಎಲ್ಲ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸತ್ಯಧ್ಯಾನ ಸ್ತೋತ್ರ, ಆಚಾರ್ಯ ಶ್ಲೋಕ, ಅದು ಇದು, ಹಿರಿಯರು ಇದ್ದರು, ಕೆಲವು ವಿದ್ವಾಂಸರುಗಳು ಎಲ್ಲ ಇದ್ದರು. ಭಾರೀ ಚಿಂತೆ ಆಯಿತು, ಒದ್ದಾಡ್ತಾ ಇದ್ದೆ, ಏನು ಸಾಧ್ಯವಿರಲಿ. ಏನು ಮಾಡ್ತೀರಿ? ಅವನು ಮುಳುಗ್ತಾ ಇದ್ದಾನೆ, ನೀರು ಕುಡಿತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ, ಕಾಲಲ್ಲಿ ಪಂಚೆ, ಅದನ್ನು ತಕ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇಷ್ಟರೊಳಗೆ ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಆ ಮಾತಿನ ದೃಷ್ಟಾಂತವನ್ನು ಅವತ್ತಿನ ದಿವಸ ಸಾಕ್ಷಾತ್ಕಾರ ಮಾಡಿಕೊಂಡನು. ಯಾರೋ ಒಬ್ಬವ ದೂರದಲ್ಲಿದ್ದ, ಬಹಳ ದೂರದಲ್ಲಿದ್ದ, ನಮ್ಮ ಆಸ್ಪಾಸಲ್ಲಿಲ್ಲ. ನಾವು ಒದರ್ತಾ ಇದ್ದದ್ದನ್ನು ನೋಡಿ ಅವನು ಸಹಜವಾಗಿ ಹೊರಟಿದ್ದ ತನ್ನಷ್ಟಕ್ಕೆ ತಾನಕ್ಕೆ. ನಾವು ಮಾತಾಡಿದ ಧ್ವನಿ ಆ ದಂಡೆಗೆ ಕೇಳಿಸೋ ಪ್ರಶ್ನೆ ಇರಲಿಲ್ಲ, ಕೇಳಿಸಿದ್ರು ಏನೋ ಸಣ್ಣ ಧ್ವನಿ ಕೇಳಿಸ್ಬೇಕಷ್ಟೇ. ಅಂಥವನು ಬರ್ತಾ ಇದ್ದಾನೆ. ನಾವೆಲ್ಲ ಒದರಿ ಅವನಿಗೆ ಹೇಳ್ತಾ ಇದ್ದೇವೆ, ಏನೋ ಒದರ್ತಾ ಇದ್ದೇವಲ್ಲ ಅಂತ ಅನ್ನೋದಕ್ಕೆ ನೋಡಿದ್ದಕ್ಕೆ ಸಂಜೆ ಸೂರ್ಯಾಸ್ತ ಇನ್ನೂ ಆಗಿದ್ದಿಲ್ಲ. ಹಾಗಾಗಿ ಇವನು ಯಾರೋ ಮುಳುಗ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನಾದರೂ ಏನು ಮಾಡ್ತಾನೆ? ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನೀರು ಭಾಳ ಹೆಚ್ಚಿತ್ತು. ಅವನೇನು ಮಾಡಿದ? ಅವನು ಕರ್ಮಧರ್ಮ ಸಂಯೋಗದಿಂದ ಬಾಂಬು ಅಂತಂತಾರಲ್ಲ, ಆ ಬಾಂಬು ಇತ್ತಲ್ಲಿ, ದೊಡ್ಡ ಬಾಂಬು ಇತ್ತು, ಪೊಳ್ಳು, ಗಟ್ಟಿಯಲ್ಲ, ಪೊಳ್ಳು ಬಾಂಬು ಇತ್ತು. ಆ ಪೊಳ್ಳು ಬಾಂಬು ಹಾಕಿದ, ತನಗೆಷ್ಟು ಹೋಗ್ಲಿಕ್ಕೆ ಸಾಧ್ಯವಿತ್ತೋ ಅಷ್ಟು ದೂರ ಹೋದ. ಆ ವ್ಯಕ್ತಿಗೆ ಕೈಗೆ ಅದು ಬಾಂಬು ಸಿಕ್ಕಿತು. ಆಮೇಲೆ ಆ ವ್ಯಕ್ತಿ ನಿರಾಶನಾಗಿ ಹೌರಗೆ ಅದನ್ನು ಹಿಡಿಕೊಂಡು ನಿಧಾನಕ್ಕೆ ಬರುವುದು ಸಾಧ್ಯವಾಯಿತು, ಬದುಕಿದರು. ಇವತ್ತು ಅವರು ಮಳಖೇಳದ ಮ್ಯಾನೇಜರ್ ಆಗಿ ಇದ್ದಾರೆ, ವಿದ್ವಾಂಸರಾಗಿ ಇದ್ದಾರೆ. ಪಂಡಿತ ವೆಂಕಣ್ಣಾಚಾರ್ಯರು ಇವತ್ತು ಅವರು ಮಾಡಿದ ಕಾರ್ಯಗಳು, ಅದೇನು ದಿವ್ಯವಾದ ಪಾಠ ಪ್ರವಚನ ಅಥವಾ ಮಧ್ವವಿಜಯದ ಒಂದು ಅಭಿಯಾನ ಅಥವಾ ಕಟ್ಟಡಗಳು, ಟೀಕಾಕೃತ್ಪಾದರ ಸೇವೆ, ಇವೆಲ್ಲವೂ ಅಸಾಧಾರಣವಾಗಿ
ಇದೆಲ್ಲ ಆದದ್ದು ಅಂಥ ವೆಂಕಣ್ಣಾಚಾರ್ಯರಿಗೆ ಅಲ್ಲಿ ಅವತ್ತಿನ ದಿವಸ ಈಸೋದು ಅಂತಂದರೆ ಈಸೋದಕ್ಕೆ ಮಲ್ಲ ಅವನು ಸಮರ್ಥ ಅಂದರೆ ಅಷ್ಟು ಸಮರ್ಥ. ಅಂಥದ್ದು ಅವತ್ತಿನ ದಿವಸ ಅಷ್ಟು ಹಣೆ ಬರಹ ತೊಂದರೆ. ಆದರೆ ಅವತ್ತಿನ ದಿವಸ ಆ ವ್ಯಕ್ತಿ ಅಂದರೆ ಅವನಲ್ಲಿ ದೇವರೇ ನಿಂತು ಬಂದು ಕೋಲು ಕೊಟ್ಟು ಅವನನ್ನು ದಂಡೆಗೆ ಎಳೆದು ಆಮೇಲೆ ದೋಣಿಯಲ್ಲಿ ಕೂಡಿಸಿ ದೋಣಿಯನ್ನು ನಡೆಸಿ ಅವನನ್ನು ಕರ್ಕೊಂಡು ಬಂದು ಈ ಕಡೆ ಬಿಟ್ಟು ಆಮೇಲೆ ಹೋದ. ಹಣ ಕೊಡೋದಕ್ಕೆ ಬಂದರೆ ಬೇಡ, ನನಗೆ ಜೀವ ಬದುಕಿಸಿದ್ದು ಪುಣ್ಯ, ಇದು ಹಣ ನನಗೆ ಬೇಡ ಅಂತ. ಹೀಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಶ್ಲೋಕದ ಈ ಭಾಗ ಏನಿದೆಯಲ್ಲ, ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ ಕತ್ತಲೆ ಮನೆಯೊಳಗೆ ಇದ್ದು ಅವನ ನೋಡುತ್ತ ನಗುತ ಹರುಷದಲ್ಲಿ ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಕ್ತರು ಎಲ್ಲಿರ್ತಾರೋ ಅಲ್ಲಿಗೆ ಪರಮಾತ್ಮ ಬರ್ತಾನೆ, ಬಂದು ರಕ್ಷಣೆ ಮಾಡ್ತಾನೆ. ಇಂತಹ ಒಂದು ನಿಮ್ಮ ಜೀವ